ಬಾಲಿವುಡ್ನಲ್ಲಿ ಅನೇಕ ಜೋಡಿಗಳ ರಿಯಲ್ ಲೈಫ್ ಲವ್ ಸ್ಟೋರಿಗಳು ಸಿನಿಮಾ ಸೆಟ್ಗಳಲ್ಲೇ ಶುರುವಾಗುತ್ತೆ. ಸಿನಿಮಾ ಜೊತೆಗೆ ಈ ಸ್ಟಾರ್ಸ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಹಲವಾರು ವರ್ಷಗಳ ಡೇಟಿಂಗ್ ನಂತರ ಮದುವೆಯಾಗಿದ್ದಾರೆ. ಈ ಜೋಡಿಯ ರಿಯಲ್ ಲವ್ ಸ್ಟೋರಿ ಯಾವ ಪ್ರೇಮ ಕಥೆಗೂ ಕಮ್ಮಿ ಏನಿಲ್ಲ. ಸೈಫ್ ಅಲಿ ಖಾನ್ ಮತ್ತು ಕರೀನಾ ಕಪೂರ್ ಖಾನ್ ತಶನ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಮೀಟ್ ಆದ್ರು. ಅಷ್ಟೇ ಅಲ್ಲದೆ ಕರೀನಾ ಕಪೂರ್ ತಮ್ಮ ಜಬ್ ವಿ ಮೆಟ್ ಚಿತ್ರದ ಚಿತ್ರೀಕರಣದಲ್ಲಿದ್ರು. ಆಗ ಶಾಹಿದ್ ಕಪೂರ್ ಜೊತೆಯೂ ಸಂಬಂಧದಲ್ಲಿದ್ರು ಎನ್ನಲಾಗ್ತಿದೆ. ತಶನ್ ಚಿತ್ರೀಕರಣದ ಸಮಯದಲ್ಲಿ ಸೈಫ್ ಅವರನ್ನ ಭೇಟಿಯಾದ ನಂತರ ಕರೀನಾ ಶಾಹಿದ್ ಜೊತೆ ಬ್ರೇಕಪ್ ಮಾಡಿಕೊಂಡ್ರು. ಶೂಟಿಂಗ್ ಸಮಯದಲ್ಲಿ ಸೈಫ್ ಮತ್ತು ಕರೀನಾ ಸ್ನೇಹಿತರಾದ್ರು. ಇವರ ಸ್ನೇಹ ಬಳಿಕ ಪ್ರೀತಿಯಾಗಿ ಬದಲಾಯಿತು. ಸೈಫ್ ಕರೀನಾ ಹೆಸರನ್ನ ಹಚ್ಚಿ ಹಾಕಿಸಿಕೊಳ್ಳುವ ಮೂಲಕ ವ್ಯಕ್ತಪಡಿಸಿದ್ರು. ಲವ್ ಲೈಫ್ ಟೈಮ್ ನಲ್ಲಿ ಈ ಜೋಡಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು. ಮದುವೆಯಾಗುವ ಮೊದಲು ಹಲವು ವರ್ಷಗಳ ಕಾಲ ಡೇಟಿಂಗ್ ಮಾಡಿ 2012ರಲ್ಲಿ ಸಿಂಪಲ್ ಆಗಿ ಮದುವೆಯಾದ್ರು. ರಣವೀರ್ ಸಿಂಗ್ ಮತ್ತು ದೀಪಿಕಾ ಪಡುಕೋಣೆ ಅವರ ಪ್ರೇಮ ಕಥೆಯು ರಾಮ್ ಲೀಲಾ ಸಿನಿಮಾ ಸೆಟ್ನಲ್ಲಿ ಶುರುವಾಯಿತು. ಈ ಸಿನಿಮಾ ಸೆಟ್ನಲ್ಲೇ ಒಂದಾದ್ರು. ಈ ಸಂಜಯ್ ಲೀಲಾ ಬನ್ಸಾಲಿ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಇಬ್ಬರ ನಡುವೆ ಪ್ರೀತಿ ಅರಳಿದೆ. ಸಿನಿಮಾದ ಕಿಸ್ಸಿಂಗ್ ಸೀನ್ ಮಾಡುವಾಗ ಇಬ್ಬರು ತಮ್ಮ ಫೀಲಿಂಗ್ ಶೇರ್ ಮಾಡಿಕೊಂಡಿದ್ದಾಗಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ಸಿನಿಮಾ ಸೆಟ್ನಲ್ಲೇ ಪರಿಚಯ, ಪ್ರೀತಿಯಾದ ಬಳಿಕ ತಮ್ಮ ಸಂಬಂಧವನ್ನ ಹಲವು ವರ್ಷಗಳ ಕಾಲ ಸೀಕ್ರೆಟ್ ಆಗಿ ಇಟ್ಟಿದ್ರು. ಲವ್ ಲೈಫ್ ಟೈಮ್ ನಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ರಾಮ್ ಲೀಲಾ ಸಿನಿಮಾ ನಂತರ ದೀಪಿಕಾ ಮತ್ತು ರಣವೀರ್ ಬಾಜಿರಾವ್ ಮಸ್ತಾನಿ ಮತ್ತು ಪದ್ಮಾವತ್ ನಂತಹ ಚಿತ್ರಗಳಲ್ಲಿ ಮತ್ತೆ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಮತ್ತು ಒಂದರ ನಂತರ ಒಂದರಂತೆ ಬ್ಲಾಕ್ ಬಾಸ್ಟರ್ಗಳನ್ನ ನೀಡಿದ್ದಾರೆ. ಹಲವಾರು ಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ನಂತರ ಈ ಜೋಡಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಜೋಡಿಯಾಯಿತು. ಅಂತಿಮವಾಗಿ 2018ರಲ್ಲಿ ಅವರು ಇಟಲಿಯಲ್ಲಿ ವಿವಾಹ ಆದರು. ಬಾಲಿವುಡ್ ಪವರ್ ಕಪಲ್ಗಳಲ್ಲಿ ಒಬ್ಬರಾಗಿದ್ದಾರೆ. 2024ರಲ್ಲಿ ದೀಪಿಕಾ ಮತ್ತು ರಣವೀರ್ ಅವರಿಗೆ ಮಗಳು ದುವಾ ಜನಿಸಿದ್ರು. ಇದೀಗ ಎರಡನೇ ಮಗುವಿಗೆ ದೀಪಿಕಾ ತಾಯಿಯಾಗ್ತಿದ್ದಾರೆ. ಅಜಯ್ ದೇವಗನ್ ಮತ್ತು ಕಾಜೋಲ್ ಮೊದಲು ಭೇಟಿಯಾದದ್ದು ಅಲ್ಹಾಲ್ ಚಿತ್ರದ ಸೆಟ್ನಲ್ಲಿ. ಆರಂಭದಲ್ಲಿ ಇಬ್ಬರ ವ್ಯಕ್ತಿತ್ವಗಳು ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಕಾಜೋಲ್ ತಮಾಷೆ ಮತ್ತು ಪಟಪಟ ಮಾತನಾಡುವ ಹುಡುಗಿಯಾಗಿದ್ರು. ಆದ್ರೆ ಅಜಯ್ ಶಾಂತ ಸ್ವಭಾವ ಹಾಗೂ ಹೆಚ್ಚು ಮಾತಾಡದ ವ್ಯಕ್ತಿಯಾಗಿದ್ರು. ಆದಾಗ್ಯೂ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಈ ಜೋಡಿ ಕ್ರಮೇಣ ಪರಸ್ಪರ ಹತ್ತಿರ ಆದ್ರು. ಸೆಟ್ನಲ್ಲಿ ಶುರುವಾದ ಸ್ನೇಹ ಶೀಘ್ರದಲ್ಲೇ ಪ್ರೀತಿಯಾಗಿ ಅರಳಿದೆ. ಅವರು ತಮ್ಮ ಸಂಬಂಧದ ಬಗ್ಗೆ ರಿವೀಲ್ ಮಾಡಲಿಲ್ಲ. 1999ರಲ್ಲಿ ಸದ್ದಿಲ್ಲದೆ ವಿವಾಹ ಆಗ್ತಾರೆ. ಮದುವೆಯ ನಂತರವೂ ದಂಪತಿ ಹಲವಾರು ಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಕಾಜೋಲ್ ಮತ್ತು ಅಜಯ್ ದೇವಗನ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಅಕ್ಷಯ್ ಕುಮಾರ್ ಮತ್ತು ಟ್ವಿಂಕಲ್ ಖನ್ನಾ ಅವರ ಪ್ರೇಮಕತೆ ಇಂಟರ್ನ್ಯಾಷನಲ್ ಕಿಲಾಡಿ ಚಿತ್ರದ ಸೆಟ್ನಲ್ಲಿ ಶುರುವಾಯಿತು. ಚಿತ್ರೀಕರಣದ ಸಮಯದಲ್ಲಿ ಇಬ್ಬರು ಹತ್ತಿರವಾದ್ರು. ಅವರ ಸಂಬಂಧವು ಬಲ ಆಯಿತು. ಟ್ವಿಂಕಲ್ ಅಕ್ಷಯ್ಗೆ ಅವಳನ್ನ ಮದುವೆಯಾಗಲು ಒಂದು ಷರತ್ತನ್ನ ಸಹ ನೀಡಿದ್ರು. 2001ರಲ್ಲಿ ವಿವಾಹ ಆದ್ರು ಮತ್ತು ಅಂದಿನಿಂದ ದಂಪತಿ ಸಂತೋಷದ ದಾಂಪತ್ಯ ಜೀವನವನ್ನ ನಡೆಸುತ್ತಿದ್ದಾರೆ. ಟ್ವಿಂಕಲ್ ಈಗ ಬರವಣಿಗೆ ಮತ್ತು ನಿರ್ಮಾಣದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಅಕ್ಷಯ್ ತನ್ನ ಚಲನಚಿತ್ರ ವೃತ್ತಿ ಜೀವನದೊಂದಿಗೆ ಮುಂದುವರಿತಿದ್ದಾರೆ. ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಬಚ್ಚನ್ ಮೊದಲು ದ ಅಕ್ಷರ್ ಪ್ರೇಮ್ ಕಿ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು. ಈ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಇಬ್ಬರಿಗೂ ಪರಿಚಯ ಆಗಿದೆ. ಈ ಜೋಡಿ ಹಲವಾರು ಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡುವ ಮೂಲಕ ಸ್ನೇಹ ಬೆಳೆಸಿದ್ರು. ಆದರೆ ಗುರು ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಅವರ ಪ್ರೀತಿ ಬೆಳೆದಿದೆ. ಚಿತ್ರೀಕರಣದ ಸಮಯದಲ್ಲಿ ಇಬ್ಬರು ಹತ್ತಿರ ಆಗಿತ್ತು ಮತ್ತು ಅಭಿಷೇಕ್ ಐಶ್ವರ್ಯ ಅವರಿಗೆ ಪ್ರಪೋಸ್ ಮಾಡಿದ್ರು. ಅವರು 2007ರಲ್ಲಿ ವಿವಾಹ ಆದ್ರು. ಇಂಡಸ್ಟ್ರಿಯ ಬ್ಯೂಟಿಫುಲ್ ಜೋಡಿಯಾಗಿ ಹೊರಹೊಮ್ಮಿದ್ದಾರೆ.